ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತ ಮತ್ತು ಜಪಾನ್ ನಡುವೆ ರಕ್ಷಣಾ ಹಾಗೂ ಸಮುದ್ರ ಭದ್ರತಾ ಸಹಕಾರಕ್ಕೆ ಮತ್ತೊಂದು ಮಹತ್ವದ ಹೆಜ್ಜೆ ಇಡಲಾಗಿದೆ. ವಿಶೇಷವಾಗಿ ಯುದ್ಧ ನೌಕೆಗಳ ನಿರ್ಮಾಣ, ವಿನ್ಯಾಸ, ಹಡಗುಗಳ ದುರಸ್ತಿ ಮತ್ತು ಸಮುದ್ರ ಭದ್ರತೆಯಂತಹ ಪ್ರಮುಖ ಕ್ಷೇತ್ರಗಳಲ್ಲಿ ಎರಡೂ ದೇಶಗಳು ಒಟ್ಟಾಗಿ ಕೆಲಸ ಮಾಡುವ ಸಾಧ್ಯತೆ ಇದೀಗ ಹೆಚ್ಚಾಗಿದೆ. ನವದೆಹಲಿಯಲ್ಲಿ ಗುರುವಾರ ನಡೆದ ಮಹತ್ವದ ದ್ವಿಪಕ್ಷೀಯ ಸಭೆಯ ನಂತರ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಜಪಾನ್ನ ರಕ್ಷಣಾ ಸಚಿವರಾದ ಶಿಂಜಿರೋ ಕೋಯಿಜುಮಿ ಅವರು ಈ ಕುರಿತು ಜಂಟಿ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಈ ಒಪ್ಪಂದದ ಪ್ರಮುಖ ಅಂಶ ಏನು ಅಂದರೆ, ಜಪಾನ್ನ ತಾಂತ್ರಿಕ ಪರಿಣತಿ ಮತ್ತು ಭಾರತದ ಉತ್ಪಾದನಾ ಸಾಮರ್ಥ್ಯವನ್ನು ಒಟ್ಟಿಗೆ ಬಳಸಿಕೊಂಡು ಯುದ್ಧ ನೌಕಾ ಹಡಗುಗಳ ನಿರ್ಮಾಣ ಮತ್ತು ವಿನ್ಯಾಸದ ಕ್ಷೇತ್ರದಲ್ಲಿ ಜಂಟಿ ಅಭಿವೃದ್ಧಿಯ ಸಾಧ್ಯತೆಯನ್ನು ಎರಡೂ ದೇಶಗಳು ಪರಿಶೀಲಿಸಲಿವೆ. ಅಂದರೆ ಜಪಾನ್ ತನ್ನ ಹಲವು ದಶಕಗಳ ಹಡಗು ನಿರ್ಮಾಣ ತಂತ್ರಜ್ಞಾನ ಮತ್ತು ಅನುಭವವನ್ನು ಒದಗಿಸಬಹುದು. ಭಾರತ ತನ್ನ ವಿಶಾಲ ಉತ್ಪಾದನಾ ಮೂಲಸೌಕರ್ಯ, ಕಾರ್ಮಿಕ ಶಕ್ತಿ ಮತ್ತು ಹಡಗು ನಿರ್ಮಾಣ ಸಾಮರ್ಥ್ಯವನ್ನು ಬಳಸಿಕೊಳ್ಳಬಹುದು. ಇದರ ಜೊತೆಗೆ ಮೇಕ್ ಇನ್ ಇಂಡಿಯಾ ಯೋಜನೆಯ ಅಡಿ ಭಾರತದಲ್ಲಿರುವ ಉತ್ಪಾದನಾ ಸಾಮರ್ಥ್ಯವನ್ನು ಜಪಾನ್ ಬಳಸಿಕೊಳ್ಳುವ ಬಗ್ಗೆಯೂ ಎರಡೂ ದೇಶಗಳು ಚರ್ಚಿಸಿವೆ. ಇದು ಭಾರತಕ್ಕೆ ಏಕೆ ಮಹತ್ವದ್ದು? ಸ್ನೇಹಿತರೆ, ಭಾರತ ಈಗ ಕೇವಲ ಯುದ್ಧ ನೌಕೆಗಳನ್ನು ನಿರ್ಮಿಸುವುದಷ್ಟೇ ಅಲ್ಲದೆ ದೇಶದ ಸಂಪೂರ್ಣ ನೇವಲ್ ಶಿಪ್ ಬಿಲ್ಡಿಂಗ್ ಮತ್ತು ವಾಣಿಜ್ಯ ಹಡಗು ನಿರ್ಮಾಣ ಸಾಮರ್ಥ್ಯವನ್ನು ಮತ್ತಷ್ಟು ವಿಸ್ತರಿಸಲು ಒತ್ತು ನೀಡುತ್ತಿದೆ. ಹೊಸ ಹಡಗುಗಳ ನಿರ್ಮಾಣ ಕೇಂದ್ರಗಳನ್ನು ಸ್ಥಾಪಿಸುವ ಯೋಜನೆಗಳು ನಡೆಯುತ್ತಿವೆ. ಇದೇ ಸಂದರ್ಭದಲ್ಲಿ ಜಪಾನ್ನ ಅನುಭವ ಭಾರತಕ್ಕೆ ಬಹಳ ಉಪಯುಕ್ತವಾಗಬಹುದು. ಜಪಾನ್ ಪ್ರಸ್ತುತ ವಿಶ್ವದ ಪ್ರಮುಖ ಹಡಗು ನಿರ್ಮಾಣ ರಾಷ್ಟ್ರಗಳಲ್ಲಿ 3ನೇ ಸ್ಥಾನದಲ್ಲಿದ್ದು, ಜಾಗತಿಕ ಹಡಗು ನಿರ್ಮಾಣದಲ್ಲಿ ಸುಮಾರು 11% ಪಾಲನ್ನು ಹೊಂದಿದೆ. ಮತ್ತೊಂದೆಡೆ ಭಾರತವು 2035ರ ವೇಳೆಗೆ ವಿಶ್ವದ ಒಟ್ಟು ಹಡಗು ನಿರ್ಮಾಣದಲ್ಲಿ 5% ಪಾಲನ್ನು ಪಡೆಯುವ ಗುರಿಯನ್ನು ಹೊಂದಿದೆ. ಅಷ್ಟೇ ಅಲ್ಲದೆ 2047ರ ವೇಳೆಗೆ ವಿಶ್ವದ ಅಗ್ರ 5 ಹಡಗು ನಿರ್ಮಾಣ ರಾಷ್ಟ್ರಗಳ ಪಟ್ಟಿಗೆ ಸೇರುವ ಮಹತ್ವಾಕಾಂಕ್ಷೆಯ ಗುರಿಯನ್ನು ಭಾರತ ಹೊಂದಿದೆ. ಹೀಗಾಗಿ ಜಪಾನ್ನ ತಾಂತ್ರಿಕ ಪರಿಣತಿ ಮತ್ತು ಭಾರತದ ಉತ್ಪಾದನಾ ಸಾಮರ್ಥ್ಯ ಒಟ್ಟಾದರೆ ದೇಶದ ಹಡಗು ನಿರ್ಮಾಣ ಕ್ಷೇತ್ರಕ್ಕೆ ದೊಡ್ಡ ಉತ್ತೇಜನ ಸಿಗುವ ಸಾಧ್ಯತೆ ಇದೆ. ಇದರ ಜೊತೆಗೆ ಭಾರತ ಮತ್ತು ಜಪಾನ್ ನಡುವೆ ಸಮುದ್ರ ಭದ್ರತಾ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಮಹತ್ವದ ಮೆಮೊರಂಡಮ್ ಆಫ್ ಅರೇಂಜ್ಮೆಂಟ್ಗೂ ಸಹಿ ಮಾಡಲಾಗಿದೆ. ಈ ಒಪ್ಪಂದದ ಮೂಲಕ ಎರಡೂ ದೇಶಗಳ ನೌಕಾಪಡೆಗಳ ನಡುವೆ ಹಲವು ಕ್ಷೇತ್ರಗಳಲ್ಲಿ ಸಹಕಾರವನ್ನು ಹೆಚ್ಚಿಸಲು ಚೌಕಟ್ಟು ಸಿದ್ಧವಾಗಲಿದೆ. ಮುಖ್ಯವಾಗಿ ಇಂಡಿಯನ್ ನೇವಿ ಮತ್ತು ಜಪಾನ್ನ ಮ್ಯಾರಿಟೈಮ್ ಸೆಲ್ಫ್ ಡಿಫೆನ್ಸ್ ಫೋರ್ಸ್ ನಡುವೆ ಮ್ಯಾರಿಟೈಮ್ ಡೊಮೈನ್ ಅವೇರ್ನೆಸ್, ಅಂದರೆ ಸಮುದ್ರ ಪ್ರದೇಶದಲ್ಲಿ ನಡೆಯುತ್ತಿರುವ ಚಟುವಟಿಕೆಗಳ ಬಗ್ಗೆ ಮಾಹಿತಿಗಳನ್ನು ಹಂಚಿಕೊಳ್ಳುವ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಲಾಗುತ್ತದೆ. ಇದರ ಜೊತೆಗೆ ಸರ್ಚ್ ಅಂಡ್ ರೆಸ್ಕ್ಯೂ, ಅಂದರೆ ಸಮುದ್ರದಲ್ಲಿ ಅಪಾಯಕ್ಕೆ ಸಿಲುಕಿದವರನ್ನು ರಕ್ಷಿಸುವ ಕಾರ್ಯಾಚರಣೆಗಳು ಮತ್ತು ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಅಂಡ್ ಡಿಸಾಸ್ಟರ್ ರಿಲೀಫ್, ಅಂದರೆ ಪ್ರಕೃತಿ ವಿಕೋಪಗಳು ಹಾಗೂ ಮಾನವೀಯ ತುರ್ತು ಪರಿಸ್ಥಿತಿಗಳ ಸಂದರ್ಭದಲ್ಲಿ ನೆರವು ನೀಡುವ ಕಾರ್ಯಾಚರಣೆಗಳಲ್ಲಿಯೂ ಸಹಕಾರ ಹೆಚ್ಚಲಿದೆ. ಇಲ್ಲಿ ಮತ್ತೊಂದು ಪ್ರಮುಖ ವಿಷಯವೆಂದರೆ ಸಮುದ್ರ ಮಾರ್ಗಗಳ ಸುರಕ್ಷತೆ. ಭಾರತ ಮತ್ತು ಜಪಾನ್ ಎರಡೂ ದೇಶಗಳ ಆರ್ಥಿಕತೆಗೆ ಸಮುದ್ರ ಮಾರ್ಗಗಳು ಅತ್ಯಂತ ಮುಖ್ಯ. ಇಂಧನ, ಕಚ್ಚಾ ವಸ್ತುಗಳು ಮತ್ತು ವ್ಯಾಪಾರ ಸರಕುಗಳ ದೊಡ್ಡ ಪ್ರಮಾಣದ ಸಾಗಣೆ ಸಮುದ್ರ ಮಾರ್ಗಗಳ ಮೂಲಕವೇ ನಡೆಯುತ್ತದೆ. ಆದ್ದರಿಂದ ಸೀ ಲೈನ್ಸ್ ಆಫ್ ಕಮ್ಯುನಿಕೇಶನ್, ಅಂದರೆ ಪ್ರಮುಖ ಸಮುದ್ರ ಸಂಪರ್ಕ ಮಾರ್ಗಗಳನ್ನು ಸುರಕ್ಷಿತವಾಗಿಡಲು ಎರಡೂ ದೇಶಗಳು ಪರಸ್ಪರ ಸಹಕಾರ ಹೆಚ್ಚಿಸಲು ನಿರ್ಧರಿಸಿವೆ. ಇದಕ್ಕಾಗಿ ನೌಕಾಪಡೆಗಳ ಪರಸ್ಪರ ಭೇಟಿ, ಜಂಟಿ ಸಮರಾಭ್ಯಾಸಗಳು, ಸಿಬ್ಬಂದಿಗಳ ವಿನಿಮಯ ಮತ್ತು ವಿಷಯ ಪರಿಣಿತರ ವಿನಿಮಯಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತದೆ. ಅಷ್ಟೇ ಅಲ್ಲದೆ ಬಂದರುಗಳ ಬಳಕೆ, ಹಡಗುಗಳ ನಿರ್ವಹಣೆ ಮತ್ತು ದುರಸ್ತಿ ಸೌಲಭ್ಯಗಳನ್ನು ಪರಸ್ಪರ ಬಳಸಿಕೊಳ್ಳುವ ಸಾಧ್ಯತೆಯನ್ನು ಹೆಚ್ಚಿಸಲಾಗುತ್ತದೆ. ಇದರಲ್ಲೇ ಮತ್ತೊಂದು ಪ್ರಮುಖ ಬೆಳವಣಿಗೆ ಎಂದರೆ ಎರಡೂ ದೇಶಗಳು ಪರಸ್ಪರ ಹಡಗುಗಳ ದುರಸ್ತಿ ಸೌಲಭ್ಯಗಳನ್ನು ಒದಗಿಸುವ ಕುರಿತು ಚರ್ಚಿಸಿವೆ. ಮುಂದಿನ ದಿನಗಳಲ್ಲಿ ಶಿಪ್ ರಿಪೇರ್ ಅಗ್ರಿಮೆಂಟ್ಗೆ ಸಂಬಂಧಿಸಿದಂತೆ ಅಧಿಕೃತ ಒಪ್ಪಂದವನ್ನು ಅಂತಿಮಗೊಳಿಸುವ ಸಾಧ್ಯತೆಯೂ ಇದೆ. ಇದರ ಅರ್ಥ ಭಾರತೀಯ ನೌಕಾಪಡೆಯ ಹಡಗುಗಳು ಜಪಾನ್ನ ಕೆಲವು ದುರಸ್ತಿ ಸೌಲಭ್ಯಗಳನ್ನು ಬಳಸಿಕೊಳ್ಳಬಹುದು. ಅದೇ ರೀತಿ ಜಪಾನ್ನ ನೌಕಾಪಡೆಯ ಹಡಗುಗಳಿಗೂ ಭಾರತದ ದುರಸ್ತಿ ಸೌಲಭ್ಯಗಳನ್ನು ಬಳಸಿಕೊಳ್ಳುವ ಅವಕಾಶ ಹೆಚ್ಚಬಹುದು. ಇದು ಯುದ್ಧ ನೌಕೆಗಳ ನಿರ್ವಹಣಾ ಸಾಮರ್ಥ್ಯವನ್ನು ಹೆಚ್ಚಿಸುವುದರ ಜೊತೆಗೆ ಎರಡೂ ದೇಶಗಳ ನಡುವೆ ಕಾರ್ಯಾಚರಣೆಯ ಸಹಕಾರ
ಸಹಕಾರವನ್ನು ಬಲಪಡಿಸಬಹುದು. ಇದಲ್ಲದೆ ಮೈನ್ ಕೌಂಟರ್ ಮೆಜರ್ಸ್ ಸಾಮರ್ಥ್ಯವನ್ನು ಹೆಚ್ಚಿಸುವುದಕ್ಕೂ ಎರಡೂ ದೇಶಗಳು ಒತ್ತು ನೀಡಿವೆ. ಸಮುದ್ರದಲ್ಲಿ ಅಡಗಿಸಲಾಗಿರುವ ಸ್ಫೋಟಕ ಮೈನ್ಗಳನ್ನು ಪತ್ತೆ ಹಚ್ಚಿ ಅವುಗಳಿಂದ ನೌಕಾಪಡೆ ಮತ್ತು ವಾಣಿಜ್ಯ ಹಡಗುಗಳನ್ನು ರಕ್ಷಿಸುವ ಸಾಮರ್ಥ್ಯವೇ ಮೈನ್ ಕೌಂಟರ್ ಮೆಜರ್ಸ್. ಈ ಕ್ಷೇತ್ರದಲ್ಲಿ ಭಾರತ ಮತ್ತು ಜಪಾನ್ ತಮ್ಮ ಸಾಮರ್ಥ್ಯಗಳನ್ನು ಒಟ್ಟಿಗೆ ಬಳಸಿಕೊಳ್ಳುವುದರಿಂದ ಎರಡೂ ದೇಶಗಳ ಸಮುದ್ರ ಭದ್ರತೆಗೆ ಪ್ರಯೋಜನವಾಗಬಹುದು. ಇನ್ನು ಭಾರತ ಜಪಾನ್ ಜಂಟಿ ಸೇನಾ ಅಭ್ಯಾಸಗಳು ನಿರಂತರವಾಗಿ ವಿಸ್ತರಿಸುತ್ತಿವೆ. ಭೂಸೇನೆಯ ಧರ್ಮ ಗಾರ್ಡಿಯನ್ ಮತ್ತು ನೌಕಾಪಡೆಯ ಜೈಮೆಕ್ಸ್ ಅಭ್ಯಾಸಗಳು ಈಗಾಗಲೇ ನಡೆಯುತ್ತಿವೆ. ಇದೀಗ ವಾಯುಪಡೆಯ ಸಹಕಾರದಲ್ಲಿರುವ ಮಹತ್ವದ ಬೆಳವಣಿಗೆ ಕಂಡುಬರುತ್ತಿದೆ. ವೀರ್ ಗಾರ್ಡಿಯನ್ 26 ಎಂಬ ಭಾರತ ಜಪಾನ್ ವಾಯುಪಡೆ ಜಂಟಿ ಅಭ್ಯಾಸಕ್ಕೆ ಸಿದ್ಧತೆಗಳು ನಡೆಯುತ್ತಿವೆ. ಈ ಅಭ್ಯಾಸದ ವಿಶೇಷತೆ ಏನೆಂದರೆ ಮೊದಲ ಬಾರಿಗೆ ಜಪಾನ್ ಏರ್ ಸೆಲ್ಫ್ ಡಿಫೆನ್ಸ್ ಫೋರ್ಸ್ ಯುದ್ಧ ವಿಮಾನಗಳು ಭಾರತಕ್ಕೆ ಬಂದು ಜಂಟಿ ಅಭ್ಯಾಸದಲ್ಲಿ ಭಾಗವಹಿಸಲಿವೆ. ಇದು ಎರಡೂ ದೇಶಗಳ ವಾಯುಪಡೆಗಳ ನಡುವಿನ ಕಾರ್ಯಾಚರಣೆಯ ಸಹಕಾರಕ್ಕೆ ಮಹತ್ವದ ಹೆಜ್ಜೆಯಾಗಿದೆ. ಮುಂದಿನ ದಿನಗಳಲ್ಲಿ ಈ ಜಂಟಿ ಅಭ್ಯಾಸಗಳನ್ನು ಇನ್ನಷ್ಟು ಸಂಕೀರ್ಣಗೊಳಿಸುವುದು, ಮಾನವರಹಿತ ವ್ಯವಸ್ಥೆಗಳನ್ನು ಒಳಗೊಂಡಂತೆ ತರಬೇತಿ ನಡೆಸುವುದು ಮತ್ತು ಅಗತ್ಯವಿದ್ದಾಗ ಕಡಿಮೆ ಅವಧಿಯ ಸೂಚನೆಯಲ್ಲಿಯೇ ಜಂಟಿ ಅಭ್ಯಾಸಗಳನ್ನು ನಡೆಸುವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುವ ಬಗ್ಗೆ ಎರಡೂ ದೇಶಗಳು ಒಪ್ಪಿಕೊಂಡಿವೆ. ಒಟ್ಟಿನಲ್ಲಿ ನೋಡಿದರೆ ಭಾರತ ಮತ್ತು ಜಪಾನ್ ನಡುವಿನ ಈ ಹೊಸ ಸಹಕಾರ ಕೇವಲ ರಕ್ಷಣಾ ಒಪ್ಪಂದಕ್ಕೆ ಸೀಮಿತವಾಗಿಲ್ಲ. ನೌಕಾ ಹಡಗು ನಿರ್ಮಾಣದಿಂದ ಹಿಡಿದು ಹಡಗು ವಿನ್ಯಾಸ, ದುರಸ್ತಿ ಮತ್ತು ನಿರ್ವಹಣೆ, ಸಮುದ್ರ ಮಾಹಿತಿ ಹಂಚಿಕೆ, ರಕ್ಷಣಾ ಕಾರ್ಯಾಚರಣೆಗಳು, ಜಂಟಿ ಸಮರಾಭ್ಯಾಸಗಳು ಮತ್ತು ಸಮುದ್ರ ಮಾರ್ಗಗಳ ಸುರಕ್ಷತೆಯವರೆಗೆ ಹಲವು ಕ್ಷೇತ್ರಗಳಲ್ಲಿ ಸಹಕಾರವನ್ನು ವಿಸ್ತರಿಸುವ ಗುರಿ ಇದರ ಹಿಂದಿದೆ. ಭಾರತಕ್ಕೆ ಇದು ತನ್ನದೇ ಆದ ಹಡಗು ನಿರ್ಮಾಣ ಸಾಮರ್ಥ್ಯವನ್ನು ವೇಗವಾಗಿ ಅಭಿವೃದ್ಧಿಪಡಿಸಲು ಸಹಾಯ ಮಾಡಬಹುದು. ಜಪಾನ್ಗೆ ಭಾರತವು ದೊಡ್ಡ ಉತ್ಪಾದನಾ ಕೇಂದ್ರವಾಗಿ ಹಾಗೂ ವಿಶಾಲವಾದ ಪ್ರಾದೇಶಿಕ ಪಾಲುದಾರನಾಗಿ ಇನ್ನಷ್ಟು ಮಹತ್ವ ಪಡೆಯಬಹುದು. ಮುಖ್ಯವಾಗಿ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸುರಕ್ಷಿತ ಮತ್ತು ಮುಕ್ತ ಸಮುದ್ರ ಮಾರ್ಗಗಳನ್ನು ಕಾಪಾಡುವ ದೃಷ್ಟಿಯಿಂದ ಭಾರತ ಮತ್ತು ಜಪಾನ್ ನಡುವಿನ ಈ ಸಹಕಾರಕ್ಕೆ ಹೆಚ್ಚಿನ ಮಹತ್ವವಿದೆ. ಹೀಗಾಗಿ ಭಾರತ ಜಪಾನ್ ರಕ್ಷಣಾ ಸಂಬಂಧ ಈಗ ಕೇವಲ ಜಂಟಿ ಸೇನಾ ಅಭ್ಯಾಸಗಳ ಮಟ್ಟದಲ್ಲಿರದೆ ಶಿಪ್ ಬಿಲ್ಡಿಂಗ್, ಮ್ಯಾರಿಟೈಮ್ ಸೆಕ್ಯೂರಿಟಿ, ರಿಪೇರ್ ಫೆಸಿಲಿಟೀಸ್ ಮತ್ತು ಡಿಫೆನ್ಸ್ ಟೆಕ್ನಾಲಜಿ ಸೇರಿದಂತೆ ಇನ್ನಷ್ಟು ಆಳವಾದ ಹಂತಕ್ಕೆ ಸಾಗುತ್ತಿರುವುದು ಈ ಬೆಳವಣಿಗೆಯಿಂದ ಸ್ಪಷ್ಟವಾಗುತ್ತದೆ. ಇದು ಭಾರತದ ಭವಿಷ್ಯದ ನೌಕಾಶಕ್ತಿ ಮತ್ತು ದೇಶೀಯ ಹಡಗು ನಿರ್ಮಾಣ ಕ್ಷೇತ್ರಕ್ಕೆ ಎಷ್ಟು ದೊಡ್ಡ ಬದಲಾವಣೆ ತರಲಿದೆ ಎಂಬುದನ್ನು ಮುಂದಿನ ವರ್ಷಗಳಲ್ಲಿ ನೋಡಬೇಕಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.